ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರ ಹುದ್ದೆಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ತಮಿಳು ಸಂಘ ಕಾಮರಾಜರ್ ಪ್ರೌಢಶಾಲೆ ಇದು ಇರೋದು ಬೆಂಗಳೂರಿನಲ್ಲಿ. ಇಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಬೆಂಗಳೂರು ತಮಿಳು ಸಂಘ ಕಾಮರಾಜರ್ ಪ್ರೌಢಶಾಲೆ, ಅನ್ವರ್ ಲೇಔಟ್, ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟೇಶ್ವರಪುರ, ಬೆಂಗಳೂರು ಶಾಲೆಯಲ್ಲಿ ಕೆಳಕಂಡ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮಾನ್ಯ ನಿರ್ದೇಶಕರು, ಪ್ರೌಢಶಿಕ್ಷಣ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ದಿನಾಂಕ 13/6/2025 ಅನುಮತಿಯ ಅನುಸಾರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವೆ ಅಂದರೆ, ಪ್ರಮುಖವಾಗಿ 2 ಪೋಸ್ಟ್ಗಳಿದ್ದಾವೆ. ಒಂದು PCM ತಮಿಳು ಮಾಧ್ಯಮದಲ್ಲಿ BSc ಅಥವಾ MSc B.Ed ಆಗಿರಬೇಕು. ಇದು ಮತೀಯ ಅಲ್ಪಸಂಖ್ಯಾತರ ಸಂಸ್ಥೆ ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಮೀಸಲಾತಿ ಅನ್ವಯಿಸುವುದಿಲ್ಲ. ವೇತನ ಶ್ರೇಣಿ ಬಂದುಬಿಟ್ಟು 54,125ರಿಂದ ಪ್ರಾರಂಭ ಆಗುತ್ತೆ. ಹುದ್ದೆಯ ಸಂಖ್ಯೆ 1 ಇದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಆಂಗ್ಲ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದು ಪೋಸ್ಟ್ ಇದೆ. ಅದು BA ಮತ್ತು MA B.Ed ಆಗಿರಬೇಕು. ಇದಕ್ಕೂ ಕೂಡ ಯಾವುದೇ ರೀತಿಯ ಮೀಸಲಾತಿ ಅನ್ವಯ ಆಗೋದಿಲ್ಲ. ಇದು ಒಂದು ಹುದ್ದೆ ಇದೆ. ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 54,125 ರೂಪಾಯಿ ಪ್ರಾರಂಭ ವೇತನ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ವಿವರವನ್ನು ದೃಢೀಕೃತ ಅಂಕಪಟ್ಟಿಗಳೊಂದಿಗೆ ಕೆಳಕಂಡ ವಿಳಾಸಕ್ಕೆ ಜಾಹೀರಾತು ಪ್ರಕಟಗೊಂಡ 21 ದಿನದ ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಅರ್ಜಿಯನ್ನು ಈ ನೋಟಿಫಿಕೇಷನ್ ಆಗಿರುವಂತಹ ಡೇಟ್ ಯಾವುದಪ್ಪ ಅಂದರೆ 17/6/2025 ಇದು ಆಗಿದೆ. ಇನ್ನೂ ಟೈಮ್ ಇದೆ. ಹಾಗಾಗಿ ಈ ಒಂದು ಡೇಟ್ ಒಳಗೆ 21 ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಸಂಪೂರ್ಣವಾದಂಥ ಒಂದು ಅರ್ಜಿಯನ್ನು ಶಾಲೆಗೆ ಮತ್ತು ಇನ್ನೊಂದು ಉಪನಿರ್ದೇಶಕರು, ಆಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, KG ರಸ್ತೆ, ಬೆಂಗಳೂರು ಉತ್ತರ ಜಿಲ್ಲೆ ಇವರಿಗೊಂದು ಸಲ್ಲಿಸಬೇಕು. ಮತ್ತು ಆಯಾ ಶಾಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಸಂಸ್ಥೆಯ ಒಂದು ಕಾರ್ಯದರ್ಶಿ ಅವರ ಒಂದು ವಿಳಾಸವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ಬೋದು, ಕಾರ್ಯದರ್ಶಿ ಸಂಪರ್ಕಾಧಿಕಾರಿ, ಬೆಂಗಳೂರು ತಮಿಳು ಸಂಘಂ, ನಂಬರ್ 59, ಅಣ್ಣಸ್ವಾಮಿ ಮೊದಲಿಯಾರ್ ರಸ್ತೆ, ಬೆಂಗಳೂರು. ಇದೇನಪ್ಪ ಅಂದರೆ ಇದು ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಒಂದು ಮಾಹಿತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ PCMB ಸಬ್ಜೆಕ್ಟು ಮತ್ತು ಇಂಗ್ಲೀಷ್ ಮೇಜರ್ನವ್ರು ಇದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇದು ಬೆಂಗಳೂರಿನಲ್ಲಿರುವಂತಹ ಸಂಸ್ಥೆ. ಇಲ್ಲಿ ಕೊಟ್ಟಿದ್ದಾರೆ, ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟೇಶ್ಪುರಂ, ಅನ್ವರ್ ಲೇಔಟ್, ಬೆಂಗಳೂರಿನಲ್ಲಿರುವಂಥ ಇದು ಅನುದಾನಿತ ಸಂಸ್ಥೆ. ಅಭ್ಯರ್ಥಿಗಳು ಬೆಂಗಳೂರಿನ ಸುತ್ತಮುತ್ತವರು, ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಕನ್ನಡ ಸಹ ಶಿಕ್ಷಕರ ಹುದ್ದೆ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇದು ಬಂದುಬಿಟ್ಟು ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ಕೂಡ್ಲಿಗಿ ತಾಲೂಕು, ಬೆಳ್ಳಗಟ್ಟೆ ಅಂಚೆ, ವಿಜಯನಗರ ಜಿಲ್ಲೆಯಲ್ಲಿ ಇರುವಂತಹ ಈ ಒಂದು ಶಾಲೆ. ಈ ಶಾಲೆಯಲ್ಲಿ ಖಾಲಿ ಇರುವಂತಹ ಒಂದು ಬೋಧಕ ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ನರಸಿಂಹಗಿರಿ ಗ್ರಾಮ, ಬೆಳ್ಳಗಟ್ಟೆ ಅಂಚೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸದರಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಈ ಕೆಳಕಂಡ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಒಂದು ಬೋಧಕ ಶಿಕ್ಷಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ವಿದ್ಯಾರ್ಥಿಯುಳ್ಳ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರದ್ದೇ ಒಂದು ಸಂಸ್ಥೆಯಲ್ಲಿ ಯಾವ ಶಾಲೆಯಪ್ಪ ಅಂದರೆ ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ, ಹಾರಕ್ಬಾವಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಇಲ್ಲಿ ವಿಷಯ ಬಂದುಬಿಟ್ಟು ಕನ್ನಡ ಪಂಡಿತ ಅನ್ನೋದು, ಅಂದರೆ ಕನ್ನಡ ಟೀಚರ್. ಮೀಸಲಾತಿ ಬಂದುಬಿಟ್ಟು ಸಾಮಾನ್ಯ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು BA B.Ed. ಇದಕ್ಕೆ ವೇತನ ಬಂದುಬಿಟ್ಟು 54,120 ರೂಪಾಯಿ ಇರುತ್ತೆ. ಅದೇ ಸರ್ಕಾರದ ಎಲ್ಲ ವೇತನ ನಿಯಮ ಪ್ರಕಾರನೇ ಇರುತ್ತೆ. ಇಲ್ಲಿ
ನೀವೇನು ಮಾಡಬೇಕಂದ್ರೆ ಈ ನೋಟಿಫಿಕೇಷನ್ ಆಗಿ 21 ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ನೋಟಿಫಿಕೇಷನ್ ಆಗಿರೋದು 19/6/2025ಕ್ಕೆ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಇನ್ನೂ ಸಮಯ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ BA B.Ed ಕನ್ನಡ ಮೇಜರ್ನಲ್ಲಿ ಓದಿದಿರೋ ಅವ್ರು ಏನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು 2 ಪ್ರತಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಒಂದು ಏನೋ ಶಾಲೆಗೆ, ಮತ್ತೊಂದು ಏನಪ್ಪ ಅಂದರೆ DDPI ಆಫೀಸಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಇವರು ಅರ್ಜಿಯನ್ನು ಎಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಈ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳ ನಂಬರ್ ಇದೆ. ಇಲ್ಲಿ ಶ್ರೀ ರುದ್ರಣ್ಣ ಕಾರ್ಯದರ್ಶಿಗಳು, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ. ಅಥವಾ ಆ ಶಾಲೆಗೆ ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಎಲ್ಲ ಮೂಲ ದಾಖಲಾತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಜೆರಾಕ್ಸ್ ಮಾಡಿ 2 ಸೆಟ್ನಲ್ಲಿ ಒಂದು DDPI ಆಫೀಸಿಗೆ, ಒಂದು ಶಾಲೆಗೆ ಕಳಿಸ್ಬೇಕು. ಅದರ ಮೇಲೆ ನೀವು ಸ್ವಯಂಕೃತವಾಗಿ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ, ಮೇಲ್ಕಂಡ ಜಾಹೀರಾತರನ್ನು ಅಪಾರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಗುಲ್ಬರ್ಗ ಇವರ ಆದೇಶ ಸಂಖ್ಯೆ ಇದಾಗಿರುತ್ತೆ. ದಿನಾಂಕ 23/7/2019 ಅನ್ವಯ ಪ್ರಕಟಿಸಿದೆ. ನಂತರ ಅಪಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರ ಆದೇಶದ ಸಂಖ್ಯೆ. ನಂತರ ಮತ್ತೆ ಪ್ರೌಢಶಾಲಾ ಹುದ್ದೆಗಳ ತುಂಬಲಿಕ್ಕೆ ಈ ಸಂಖ್ಯೆ ಅನುಸಾರ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಮತ್ತು ವಿಷಯಕ್ಕೆ ತಕ್ಕಂತೆ ವಿದ್ಯಾರ್ಥಿ ಪಡೆದಿರಬೇಕು. ಸರ್ಕಾರದ ಸೇವೆಗಳ 100 ಬಿಂದುಗಳ ಅನುಗುಣವಾಗಿ ಮೀಸಲಾತಿ ಇರುತ್ತದೆ. ಮೇಲಿನ ಹುದ್ದೆಗೆ ಸರ್ಕಾರದ ಆದೇಶದಂತೆ ಪಿಂಚಣಿ ಸೌಲಭ್ಯವು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸದರಿ ಹುದ್ದೆಗೆ ಸೇರಲು ಬಯಸುವ ಅಭ್ಯರ್ಥಿಗಳು ತಮ್ಮ ಲಿಖಿತ ಅರ್ಜಿಯೊಂದಿಗೆ ಎಲ್ಲ ಅರ್ಹ ದಾಖಲೆಗಳನ್ನು ಕಾರ್ಯದರ್ಶಿಗಳು, ಅಂದರೆ ನೀವು ಒಂದು ಅರ್ಜಿಯನ್ನು ಬರೆದು ಮತ್ತು ಆ ಅರ್ಜಿಯ ಜೊತೆಗೆ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ಒಂದು ಜೆರಾಕ್ಸನ್ನು ಹಾಕಿ ಅಟೆಸ್ಟೆಡ್ ಮಾಡಿಸಿ ನೀವೇನು ಮಾಡಬೇಕಪ್ಪ ಅಂದರೆ ಕಾರ್ಯದರ್ಶಿಗಳು, ಅಂದರೆ ಮೇಲಿನ ವಿಳಾಸಕ್ಕೆ ಒಂದು ಪ್ರತಿಯನ್ನು ಮತ್ತು ಇನ್ನೊಂದು ಅರ್ಜಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಇವರಿಗೆ ಒಂದು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ಒಟ್ಟು 2 ಅರ್ಜಿಯನ್ನು 2 ಸೆಟ್ ಅರ್ಜಿಯನ್ನು ಕಳಿಸ್ಬೇಕು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಫಿಲ್ ಮಾಡಿ ನಿಮ್ಮ ಮೂಲ ದಾಖಲಾತಿಗಳ ಮೇಲೆ ಎಲ್ಲ ಅಟೆಸ್ಟೆಡ್ ಮಾಡಿಸಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ದಿನನಿತ್ಯ ಮಾಹಿತಿಯನ್ನು ನೀಡಲಾಗುವುದು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಮತ್ತು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.